ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಗಮನಿಸೋದಕ್ಕಿಂತ ಮುಂಚಿತವಾಗಿ ಮಾಸ ವಿಶೇಷತೆ ಮತ್ತು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ನೋಡಿ, ಈ ಒಂದು ಸೆಪ್ಟೆಂಬರ್ನ ತಿಂಗಳಲ್ಲಿ 4ನೇ ತಾರೀಕು 9ನೇ ತಿಂಗಳು 2024 ಈ ಒಂದು ದಿನಾಂಕದಂದು ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 9ನೇ ತಿಂಗಳು 2024 ಕನ್ಯಾ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 18ನೇ ತಾರೀಕು 9ನೇ ತಿಂಗಳು 2024 ತುಲಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 9ನೇ ತಿಂಗಳು 2024 ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬದಲಾವಣೆ ಆಗ್ತಿರುವಂತಹ ಗ್ರಹಗಳು ಮತ್ತು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳಿಂದ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಈ ಒಂದು ರಾಶಿಗಳವರು ಪಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಜೊತೆಗೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ತುಂಬ ವಿಶೇಷವಾದಂತಹ ದಿನಗಳನ್ನು ಒಳಗೊಂಡಿದೆ. ಯಾವ ರೀತಿಯಾದಂತಹ ವಿಶೇಷವಾದ ದಿನಗಳು ಅಂತಂದ್ರೆ ನೋಡಿ, ಮೊದಲನೇದಾಗಿ ನಮಗೆ ಈ ಒಂದು ತಿಂಗಳಲ್ಲಿ ಬೆನಕನ ಅಮಾವಾಸ್ಯೆಯಿಂದನೇ ಶುರುವಾಗ್ತಕ್ಕಂತಹ ಈ ಒಂದು ಮಾಸ ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದ ತೃತೀಯ, ಅದರಲ್ಲೂ ಚೌತಿ, ಪಂಚಮಿ ಈ 3 ತಿಥಿಗಳು ಬಹಳ ಅಂದರೆ ಬಹಳ ಅತ್ಯುತ್ತಮವಾದಂತಹದ್ದು. ಜೊತೆಗೆ ನಮ್ಮೆಲ್ಲರಿಗೂ ಸಹ ಗಣೇಶನ ಹಬ್ಬ, ಗೌರಿ ಹಬ್ಬ, ಗಣೇಶನ ಹಬ್ಬ ಅಂತ ನಾವು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ಕೊಳ್ತೀವಿ. ಗೌರಿ ಮತ್ತು ಗಣೇಶನ ಹಬ್ಬ ಬರ್ತಕ್ಕಂಥದ್ದು ಸಹ ಇದೇ ಒಂದು ತಿಂಗಳಿನಲ್ಲಿ. ಅದರಲ್ಲೂ ಸಹ ಈ ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲರಿಗೂ ಸಹ ಅನುಕೂಲವನ್ನು ತಂದುಕೊಡ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನ ನಿವಾರಣೆ ಮಾಡಲಿ. ಇನ್ನು ಸ್ವರ್ಣಗೌರಿ ವ್ರತವನ್ನ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, 6ನೇ ತಾರೀಕು ಶುಕ್ರವಾರ, 6ನೇ ತಾರೀಕು 9ನೇ ತಿಂಗಳು 2024 ಶುಕ್ರವಾರದ ತಿಥಿಯಂದು ಸ್ವರ್ಣಗೌರಿ ವ್ರತವನ್ನ ನೋಡಿ. ಶುಕ್ರವಾರನೇ ಗೌರಿ ಹಬ್ಬ ಬಂದಿರುವಂಥದ್ದು ತುಂಬಾ ಅಂದ್ರೆ ತುಂಬಾ ವಿಶೇಷ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಏನಾದ್ರೂ ಕಳಿಸಿದ್ರೆ, ಅದೆಷ್ಟೇ ವರ್ಷಗಳಾಗಿರ್ಲಿ, ಇವತ್ತಿನ ದಿವಸ ನೀವು ಅವರನ್ನ ಮನೆಗೆ ಕರೆದು ನಿಮ್ ಕೈಲಾದಷ್ಟು ಬಾಗನ ಕೊಟ್ಟು ಕಳಿಸಿ. ಅಥವಾ ನಿಮಗೆ ಏನೂ ಕೊಡೋಕ್ ಸಾಧ್ಯ ಇಲ್ವಾ ನಿಮ್ಮ ಅಕ್ಕಂಗಿರಿಗೆ, ಮನೆಗೆ ಕರೆದು ಒಂದು ಹೊತ್ತು ಗಂಜಿನಾದ್ರೂ ಕೊಡಿ. ಅದಕ್ಕಿಂತೂ ಭಗವಂತ ಯಾರನ್ನು ಕೀಳು ಮಟ್ಟದಲ್ಲಿ ಇಟ್ಟಿಲ್ಲ. ನಿಮ್ಮ ಕೈಯಲ್ಲಿ ಗಂಜಿ ಹಾಕೋದಕ್ಕಾದ್ರೂ ಸಹ ಶಕ್ತಿ ಭಗವಂತ ಕೊಟ್ಟಿರ್ತಾರೆ. ಹಾಕಿ ಕೈಲಾದಷ್ಟು ಅರಿಶಿನ ಕುಂಕುಮ ಹೂವು ಕೊಟ್ಟು ಆ ಹೆಣ್ಮಗುಗೆ ತವರ ಮನೆಯಲ್ಲಿ ಒಂದಿಷ್ಟು ಗೌರವವನ್ನು ಕೊಟ್ಟು ಕಳಿಸಿ. ಹೆಣ್ಮಕ್ಳದ್ದು ಯಾವಾಗಲೂ ಅಷ್ಟೇ, ತವರ ಮನೆಯಿಂದ ಬರುವಂತಹ ಇಷ್ಟು ಅರಿಶಿನ ಕುಂಕುಮ, ಒಂದು ಮೊಳದ ಹೂವು ಆಕೆಗೆ ಗಂಡನ ಮನೆಯಲ್ಲಿ ಗೌರವ ಜಾಸ್ತಿ ಮಾಡುತ್ತೆ. ನಿನಗೆ ಯಾರಿದ್ದಾರೆ ನಿನ್ನ ತವರ ಮನೆಯಲ್ಲಿ ಅಂತ ಕೇಳುವಂತಹ ನಾಲ್ಗೆಗಳಿಗೆ ಅದು ಉತ್ತರವಾಗಿ ನಿಂತ್ಕೊಳ್ಳುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಾಗಿ ತವರ ಮನೆಯಿಂದ ಆಸ್ತಿನೂ ಬಯಸ್ತಿರ್ಬಹುದು. ಆದರೆ ಒಂದು ಕಾಲದಲ್ಲಿ ಪಾಪ ಹೆಣ್ಮಕ್ಳು ತುಂಬ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ನಿಜವಾಗ್ಲೂ ತುಂಬ ಹರಸಿ ಹಾರೈಸ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಅದರ ಮರುದಿನವಾಗಿರ್ತಕ್ಕಂತಹ 7ನೇ ತಾರೀಕು ಶನಿವಾರದಂದು ವರಸಿದ್ಧಿ ವಿನಾಯಕ ವ್ರತ ನೋಡಿ, ಗಣೇಶನ ಹಬ್ಬ ಸಹ ಬಂದಿರುವಂಥದ್ದು. ಶನಿವಾರ ಗಣೇಶನ ಹಬ್ಬ, ಶುಕ್ರವಾರ ಗೌರಿ ಹಬ್ಬ. ನಿಮ್ಮ ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಶುಕ್ರವಾರದ ಹೊತ್ತು ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿರ್ತಕ್ಕಂತಹ, ಗೌರಿ ಸ್ವರೂಪಿಣಿಯಾಗಿರುವಂತಹ ಆ ಹೆಣ್ಮಗುನ ನಿಮ್ಮ ಮನೆಯಿಂದ ಆಚೆ ಕಳಿಸೋದು ಬೇಡ. ಆ ಮನೆಯಲ್ಲೇ ಇಟ್ಕೊಂಡು ಮರುದಿನ ಗಣೇಶನ ಹಬ್ಬವನ್ನು ಮುಗಿಸ್ಕೊಂಡು ಭಾನುವಾರ ನೀವು ಕಳಿಸ್ಕೊಡಿ. ಅದೇ ರೀತಿಯಾಗಿ ಬಹಳ ವಿಶೇಷಗಳು ಅಂತ ನೋಡೋದ ಸಂದರ್ಭದಲ್ಲಿ 15ನೇ ತಾರೀಕಿನಂದು ತಿರುವೋಣಂ ಇರುವಂಥದ್ದು. ನಮ್ಮ ಈ ಕೇರಳ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ತಿರುವೋಣಂ ಸಹ ಇರುವಂಥದ್ದು. ಇನ್ನು 16ನೇ ತಾರೀಕು ಅನಂತ ಪದ್ಮನಾಭ ವ್ರತ ನೋಡಿ.
ಅನಂತ ಪದ್ಮನಾಭ ವ್ರತ ಅಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟು ಅದನ್ನು ಅನಂತನ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ. ಅನಂತನ ಹುಣ್ಣಿಮೆ ದಿವಸ, ಅನಂತನದ್ದು ಅದೇ ದಿವಸ ತ್ರಯೋದಶಿ ದಿವಸ ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅದಾದ ನಂತರ ಬರುವಂತಹ ಹುಣ್ಣಿಮೆ ಅನಂತನ ಹುಣ್ಣಿಮೆ ಅಂತ ಒಂದು ಪ್ರಸಿದ್ಧಿಯಾಗಿರುತ್ತೆ. ಆ ಅನಂತನ ಹುಣ್ಣಿಮೆ ದಿವಸದಿಂದಾನೇ, ಮರುದಿವಸದಿಂದಾನೇ ನಮಗೆ ಪಿತೃಪಕ್ಷವು ಪ್ರಾರಂಭ ಆಗತ್ತೆ. ಆ 15 ದಿವಸ ಒಂದು ಪಕ್ಷ ಏನಿರುತ್ತಲ್ಲ, ಆ ಒಂದು ಪಕ್ಷ ಪಿತೃಪಕ್ಷವಾಗಿರುತ್ತೆ. ಆ ಪಿತೃಪಕ್ಷದಲ್ಲಿ ನಿಮಗೆ ನಿಜವಾಗ್ಲೂ ನಿಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ, ನಿಮ್ಮ ಒಂದು ಜೀವನದಲ್ಲಿರುವಂತಹ ತೊಂದರೆ ತಾಪತ್ರೆಗಳನ್ನು ಕಳ್ಕೊಳ್ಳೋದಕ್ಕೆ ಈ ಪಿತೃಪಕ್ಷ ತುಂಬ ಸಹಾಯಕವಾಗಿರುತ್ತೆ. ನೋಡಿ, ನಾವು ಸತ್ತ ನಂತರದಲ್ಲಿ ನಾವು ಯಮಲೋಕಕ್ಕೆ ಹೋಗೋ ಸಂದರ್ಭದಲ್ಲಿ ಆ ವೈತರಣಿ ನದಿಯನ್ನು ದಾಟಬೇಕಾದಾಗ ಅಲ್ಲಿರುವಂತಹ ಬೇರೆ ಯಮಕಿಂಕರರು ಹಿಂಸೆ ಕೊಡೋಕೆ ಶುರು ಮಾಡಿರ್ತಾರೆ. ನೀನು ಈ ತೀರದಿಂದ ಆ ತೀರಕ್ಕೆ ಹೋಗೋದಕ್ಕೆ ನೀನು ಏನು ಪುಣ್ಯ ಕಾರ್ಯ ಮಾಡ್ಕೊಂಡಿದ್ಯಾ, ಏನು ಒಳ್ಳೆ ಫಲಗಳನ್ನು, ನಿನಗೇನು ಅರ್ಹತೆ ಇದೆ, ಏನು ಯೋಗ್ಯತೆ ಇದೆ ಅಂತ ಪ್ರಶ್ನಿಸಿದಾಗ ನೀವು ಮಾಡಿಕೊಳ್ಳುವಂತಹ ದಾನ ಧರ್ಮಗಳೇ ನಿಮ್ಮನ್ನ ಅಂದು ಕಾಪಾಡೋದು. ನೋಡಿ, ಇಲ್ಲಿ ನೀವು ದಾನ ಧರ್ಮಗಳನ್ನು ಮಾಡಿರ್ತೀರಿ, ಇಲ್ಲಿ ಹಸಿದ ಹೊಟ್ಟೆಗಳಿಗೆ ಊಟ ಹಾಕಿರ್ತೀರಿ, ಆದರೆ ಅಲ್ಲೇ ನಿಮ್ಗೆ ಅದನ್ನು ಕಾಪಾಡುತ್ತೆ. ಹಾಗಾಗಿ ಪಿತೃಪಕ್ಷದಲ್ಲಿ ನೀವು ಪಿತೃ ಕಾರ್ಯಗಳನ್ನು ಮಾಡಬೇಕು. ಯಾಕಂದ್ರೆ ಸತ್ತು ಹೋದಂಥವ್ರಿಗೆ ಅಲ್ಲಿ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ನೀವೆಷ್ಟು ದಾನ ಧರ್ಮಗಳನ್ನು ಬದುಕಿದ್ದಾಗ ನೀವು ಮಾಡ್ಕೊಳ್ತೀರೋ, ನಿಮ್ಮ ಬುದ್ಧಿಯಿಂದ ನಿಮ್ಮ ಶಕ್ತಿಯಿಂದ ನೀವು ಮಾಡ್ಕೊಳ್ತೀರೋ, ಅದು ನಿಮಗೆ ಒಳ್ಳೆಯದು. ಮಕ್ಕಳು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಿಮ್ಮ ಮನಸ್ಸಿದ್ದ ಹಾಗೆ ನಿಮ್ಮ ಮಕ್ಕಳ ಮನಸ್ಸು ಇರಬೇಕು ಅಂತ ಏನಿಲ್ಲ. ನೋಡಿ, ಕರ್ಣನ ದೇಹಾಂತ್ಯವಾದ ನಂತರದಲ್ಲಿ ಸ್ವರ್ಗಕ್ಕೆ ಹೋಗಿರ್ತಾರೆ. ಸ್ವರ್ಗಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಇಲ್ಲದ ಹಾಗೂ ಒದ್ದಾಡ್ತಾನೆ. ಸ್ವರ್ಗದಲ್ಲೆಲ್ಲಾದ್ರೂ ತಿನ್ನೋಕೆ ಕುಡಿಯೋಕೆ ಬರವಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬರವಿರುತ್ತೆ. ಯಾಕೆಂದ್ರೆ ಕರ್ಣ ಪಿತೃ ಕಾರ್ಯಗಳನ್ನು ಮಾಡಿರೋದಿಲ್ಲ, ಅವನು ಕೇವಲ ದಾನ ಧರ್ಮಗಳನ್ನು ಮಾಡ್ಕೊಂಡಿರ್ತಾನೆ. ಪಿತೃ ಕಾರ್ಯಗಳನ್ನು ಮಾಡಬೇಕು, ಅವನಿಗೆ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಪಿತೃಕರ್ಮಗಳನ್ನು ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಆ ನಂತರ ಪುನಃ ಭೂಮಿಗೆ ಬಂದ ನಂತರ ಅವನ ಪಿಂಡ ಪ್ರಧಾನಗಳನ್ನೆಲ್ಲ ಅವನ ತಂದೆ ತಾಯಿಗಳಿಗೆಲ್ಲ ಮಾಡಿದ ನಂತರ ಸ್ವರ್ಗದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಸಿಗುತ್ತೆ. ಅದು ದ್ವಾಪರ ಯುಗದಲ್ಲಿ. ಆದರೆ ಇದು ಕಲಿಕಾಲದಲ್ಲಿ ದಾನವೇ ಶ್ರೇಷ್ಠ. ದಾನಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಮುಂದಿನ ಜೀವನವನ್ನು ಸುಖಮಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ದಾನಗಳನ್ನು ಮಾಡಿ ಧರ್ಮಗಳಲ್ಲಿ ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ಅನ್ನಬಹುದು, ನೀವೇನು ಮರಕ್ಕೂ ದೇವರಂತೀರಿ, ಕಲ್ಲಿಗೆ ದೇವರಂತೀರಿ, ಬಂಡೆಗೆ ದೇವರಂತೀರಿ, ಪರ್ವತಗಳಿಗೆ ದೇವರಂತೀರಿ, ಕೊನೆಗೆ ವರ್ಷಕ್ಕೊಮ್ಮೆ ತರಕಾರಿ ಕತ್ತರಿಸುವಂತಹ ಚಾಕು ಚೂರಿಗಳಿಗೂ ಅರಿಶಿನ ಕುಂಕುಮ ಗಂಧ ಬಳಿತೀರಿ, ಅದಕ್ಕೂ ದೇವರು ಅಂತ ಹೇಳಿ ಪೂಜೆ ಮಾಡ್ತೀರಿ. ನಿಮಗೇನು ಅನ್ಸೋದೇ ಇಲ್ಲವಾ? ಯಾವುದೋ ಒಂದಿಷ್ಟು ದಪ್ಪದ ಅನ್ನದ ಉಂಡೆಯನ್ನು ಕಟ್ಟಿ ಕಾಗೇನು ಕಾ 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 ಅಂತ ಕರೆದ ತಕ್ಷಣ ಅದು ಬಂದು ತಿಂದುಕೊಂಡು ಹೋಗುತ್ತೆ. ಆಗ ನಿಮ್ಮ ದೊಡ್ಡವರಿಗೆ ಮೋಕ್ಷ ಸಿಕ್ತು, ಅವ್ರ ಬಂದಲ್ಲಿ ಏನೋ ದಾರಿ ಆಯಿತು ಅಂತ ನಂಬುತ್ತೀರಿ. ಇದೆಲ್ಲ ಬದುಕಿನ ಮೂಢನಂಬಿಕೆ ಅಂತ ಹಲವಾರು ಜನ ಅಂದುಕೊಳ್ತಾರೆ. ಆದರೆ ಅದು ಯಾವುದು ಬದುಕಿನ ಮೂಢನಂಬಿಕೆ ಅಂತೂ ಖಂಡಿತ ಅಲ್ಲ. ಬದುಕಿನ ಸೌಜನ್ಯ ಅನ್ನೋದಕ್ಕೆ ನಾವು ಇಷ್ಟಪಡಬೇಕು. ಬದುಕಿನ ಸಂಸ್ಕಾರ. ಪ್ರಕೃತಿಯಲ್ಲಿದ್ದೀವಿ, ಪ್ರಕೃತಿ ನಮ್ಮನ್ನು ಕಾಪಾಡ್ತಿದೆ, ಪ್ರಕೃತಿ ನಮ್ಮನ್ನು ಪೊರಿತಿದೆ, ಪ್ರಕೃತಿ ನಮ್ಮನ್ನು ಎಲ್ಲದಕ್ಕೂ ಇದು ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನು ದೇವರು ಅಂತ ಹೇಳ್ತೀವಿ, ಪೂಜೆಯನ್ನು ಮಾಡ್ತೀವಿ. ತಪ್ಪೇನಿದೆ? ನಮ್ಮ ದಿನ ಬದುಕಿಗಾದರೆ ಸಾಕು. ಚಾಕು ಚೂರಿಗಳಿಲ್ಲದೆ ಅಡುಗೆ ಮನೆಯಲ್ಲಿ ಕೆಲಸವೇ ಆಗಲಾರದು. ಅದಕ್ಕೊಂದು ದೈವತ್ವದ ಸ್ಥಾನಮಾನ, ವರ್ಷಕ್ಕೊಮ್ಮೆ ಆದರೂ ಕೃತಜ್ಞತೆ. ನಿರ್ಜೀವ ಅದು ಹೌದು, ಆದರೆ ನಮ್ಮ ಬದುಕಿಗೆ ಅದು ಬೆಸ್ಕೊಂಡಿದೆ, ಅದಿಲ್ಲದೆ ಇಲ್ಲ. ಹಾಗಾಗಿ ಅದಕ್ಕೊಂದು ಸ್ಥಾನಮಾನವನ್ನು ಕಲ್ಪಿಸಿದ್ದೀವಿ. ತಪ್ಪಿದೆಯಾ? ಅದನ್ನು ನೀವು ತಪ್ಪು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ. ಇನ್ನು 4-6 ಜನಕ್ಕೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿ ಒಂದಿಷ್ಟು ಅನ್ನ ಉಣಬಡಿಸ್ತೀರಿ, ಅದರಲ್ಲೊಂದು ಸಾರ್ಥಕತೆ. ಇದ್ದಾಗೇನು ಮಾಡಲಿಲ್ಲ, ಕಡೆ ಪಕ್ಷ ಅವ್ರು ಹೋದಾಗ್ಲಾದ್ರೂ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಪ್ರಾಯಶ್ಚಿತ್ತ ಪೂರ್ವಕವಾಗಿರ್ತಕ್ಕಂತಹ ಆ ಪಾಪ ಪ್ರಜ್ಞೆಯಿಂದ ಆಚೆ ಬರೋದಕ್ಕೆ ಮಾಡ್ಕೊಳ್ಬಹುದು. ಹೀಗೆ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಹಲವು ಕ್ರಿಯೆಗಳು, ಹಲವು ವಿಚಾರಗಳೊಂದಿಗೆ ಜೋಡಿಕೆ ಆಗಿರುತ್ತೆ. ಈ ಪಿತೃಪಕ್ಷ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು, ತಾಪತ್ರಗಳನ್ನು, ಪಿತೃಗಳಿಗೆ ನೀವು ಮಾಡಿರ್ತಕ್ಕಂತಹ ಅಪಚಾರಗಳನ್ನೆಲ್ಲ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ಅಂತಹ ಒಂದು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಈ ಒಂದು ಅನಂತ ಪದ್ಮನಾಭ ವ್ರತವನ್ನು ಯಾರ್ಯಾರು ಸಾಧ್ಯವಾಗುತ್ತೋ ಅನಂತನ ಹಬ್ಬ ಮಾಡ್ಕೊಳ್ಳಿ. ಅದಾದ ನಂತರ ಅನಂತನ ಹುಣ್ಣಿಮೆಯಿಂದ ಮರುದಿನವೇ ಒಂದು ನಮಗೆ ಪಕ್ಷದ ಪ್ರಾರಂಭ, ಮಹಾಲಯ ಪಕ್ಷದ ಪ್ರಾರಂಭ. ಪಕ್ಷ ಪೂರ್ಥ ನಿಮ್ಮ ಪಿತೃದೇವತೆಗಳನ್ನು ನೆನೆದುಕೊಂಡು ಅವರುಗಳಿಗೆ ಸೇರಿಸಬೇಕಾಗಿರ್ತಕ್ಕಂತಹ ಗೌರವ, ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರನ್ನು ಸಹ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಇನ್ನು ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತೆ. ವ್ಯಾಸಂಗದಲ್ಲಿ ಮುನ್ನಡೆ, ವಿದೇಶಗಳ ಪ್ರವಾಸ, ವಿದೇಶಗಳಿಗೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕಾರ್ಯಾನುಕೂಲತೆಗಳು, ಹಣದ ಒಂದು ವಹಿವಾಟುಗಳಲ್ಲಿ ಲಾಭಗಳನ್ನು ನೋಡ್ತೀರಿ. ಲೇವಾದೇವಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಲಾಭಗಳಿದ್ದಾವೆ. ಬಹಳ ಸಂತಸದಾಯಕವಾಗಿರುವಂತಹ ಮಾಸವನ್ನು ಕುಂಭರಾಶಿಯವರು ಅನುಭವಿಸ್ತೀರ. ದಾಂಪತ್ಯದಲ್ಲಿದ್ದಂತಹ ವಿರಸಗಳು ದೂರ ಆಗುತ್ತೆ. ಬಂಧುಗಳು ನಿಮಗೆ ಆದರಣೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಸ್ನೇಹಿತರೊಟ್ಟಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳೆಲ್ಲ ದೂರವಾಗಿ ಹೋಗುತ್ತವೆ. ಉದ್ಯೋಗದಲ್ಲಿ ಮಾಡ್ತಿರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಲಾಭವನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಹೊಸದಾಗಿ ಏನಾದರೂ ಶುರು ಮಾಡ್ಕೊಳ್ಬೇಕು ಅಂತಂದ್ರೂ ಸಹ ಶುರು ಮಾಡ್ಕೊಳ್ಬಹುದು. ಈ ಚರ್ಮೋದ್ಯಮವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಆರಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ವಕೀಲರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಇನ್ನು ಡಿಸ್ಟ್ರಿಬ್ಯೂಷನ್ ಆಹಾರ ಪದಾರ್ಥಗಳ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭಾಂಶಗಳು ಜಾಸ್ತಿ ಇದ್ದಾವೆ. ಮಾನಸಿಕ ತಳಮಳಗಳಿಂದ ದೂರ ಆಗ್ತೀರಿ. ಮನಸ್ಸಿಗೆ ಬಹಳ ಸಂತಸದಾಯಕವಾಗಿರ್ತಕ್ಕಂತಹ ಒಂದು ಪ್ರವೃತ್ತಿ ಇದೆ. ನೆಮ್ಮದಿ ತುಂಬಾ ಜಾಸ್ತಿ ಆಗುತ್ತೆ. ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ನಿಮಗೆ ಅತಿ ಹೆಚ್ಚಿಗೆ ಈ ಒಂದು ಇದರಲ್ಲಿ ಆರೋಗ್ಯ ಪ್ರಾಪ್ತಿ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ನೆಮ್ಮದಿಯುತವಾದ ವಾತಾವರಣವೂ ಸಹ ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಗುತ್ತೆ. ನಿಮ್ಮ ಮೇಲೆ ಇದ್ದಂತಹ ಅಗೌರವಗಳಾಗಲಿ, ಅನುಮಾನಗಳಾಗಲಿ, ಅಥವಾ ಬೇರೆ ಬೇರೆಯವರು ಹಾಕಿದಂತಹ ಆರೋಪಗಳಾಗಲಿ, ಅದೆಲ್ಲವೂ ಸಹ ನಿವಾರಣೆಯಾಗಿ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂತಹ ಅತ್ಯುತ್ತಮವಾದ ಲಾಭಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಈ ಒಂದು ತಿಂಗಳಿನಲ್ಲಿ ನಿಮ್ಗೆ ಒಳ್ಳೆ ಬೆಳವಣಿಗೆಯನ್ನು ಸಹ ನೀವು ನೋಡ್ತೀರಿ. ನಿಮ್ಗೆ ಅತ್ಯಂತ ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ದಿನಾಂಕಗಳನ್ನು ಈ ತಿಂಗಳಲ್ಲಿ ಗಮನಿಸೋದಾಯಿತು ಅಂದರೆ 2ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 10ನೇ ತಾರೀಕು, 14ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 28ನೇ ತಾರೀಕು, ಇದಿಷ್ಟು ಸಹ ನಿಮಗೆ ಅತ್ಯಂತ ಲಾಭವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳಾಗಿರುತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆ. ನಿಮಗೆ 7.5 ನಡೀತಾ ಇದೆ ಅನ್ನುವಂತಹ ಭಯ ಖಂಡಿತವಾಗಿಯೂ ಬೇಡ. ನಿಮಗೆ ಎಷ್ಟನೇ ಬಾರಿ 7.5 ನಡೀತಿದೆ ಅನ್ನೋದನ್ನು ನೀವೊಂದ್ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಮೊದಲನೇ ಸಲ, 3ನೇ ಸಲ ನಡೀತಿದ್ರೆ ಸ್ವಲ್ಪ ಆಪತ್ತುಗಳಿದ್ದಾವೆ. ಅದೇ ಏನಾದರೂ 2ನೇ ಸಲ ನಡೀತಾ ಇದ್ರೆ ಬಹಳ ಅದೃಷ್ಟವನ್ನೇ ನಿಮಗೆ ತಂದುಕೊಡುತ್ತೆ. ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರೆಗಳು ಉಂಟಾಗೋದಿಲ್ಲ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಹಾಗಾಗಿ ಬೆನಕನ ಅಮಾವಾಸ್ಯೆ ದಿವಸ ಮಾಡ್ತಾ ಇರ್ತಕ್ಕಂತಹ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ಅದೃಷ್ಟಶಾಲಿ ತಾಯಿತ ನಿಮಗೆ ಇರುವಂತಹ ದೃಷ್ಟಿ ದೋಷಗಳಾಗಿರಬಹುದು, ಮಾಟಮಂತ್ರ ದೋಷಗಳು, ಕೃತಿಮ ದೋಷಗಳು, ಶತ್ರುಕಾಟಗಳು, ಹಿತಶತ್ರುಗಳ ಕಾಟಗಳು, ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳಿದ್ದರೂ ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ಬೆನಕನ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಾ ಇರ್ತಕ್ಕಂತಹ ತಾಯಿತವನ್ನು ತಗೊಂಡು ನಿಮ್ಮ ಕತ್ತನಲ್ಲಾಗಲಿ ಅಥವಾ ಸೊಂಟದಲ್ಲಾಗಲಿ ಧರಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿ ದೇವರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಉಂಟಾಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಅದನ್ನು ನೀವು ತರಿಸ್ಕೊಳ್ಬಹುದು. ನಿಮ್ಮ ರಾಶಿ ನಕ್ಷತ್ರ ಗೋತ್ರಕ್ಕನುಸಾರವಾಗಿ ಪೂಜೆ ಮಾಡಿ ಕಳಿಸಲಾಗುತ್ತೆ. ನಿಮ್ಮ ಮನೆಗೆ ಬಂದು ತಲುಪತ್ತೆ. ಶುಭವಾಗಲಿ. ಇನ್ನು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕವಾದ ಪರಿಹಾರ ಅಂತ ಬಂದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡಿ. ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಆಸರೆಯಾಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಆಸರೆಯನ್ನು ಕೊಡ್ತಾ ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಅದರಿಂದ ನಮಗೆ ಸಹ ಸಂತೋಷವಲ್ವಾ? ದೇವರನ್ನು ಮೆಚ್ಚಿಸೋದಕ್ಕಿಂತ ದೇವರು ಮೆಚ್ಚಿಕೊಳ್ಳೋ ಹಾಗೆ ನಮ್ಮ ಬದುಕುಗಳು ಇದ್ದರೆ ಚೆಂದ. ತಮ್ಮೆಲ್ಲರ ಬದುಕುಗಳ ಸಹ ಸುಖವಾಗಿರಲಿ, ಸೌಖ್ಯವಾಗಿರಲಿ ಅಂತ ಹೇಳ್ತಾ ಈ ಒಂದು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ವೀರಗಣಪತಿ ದೇವರ ಪೂಜೆಯನ್ನು ಮಾಡಿ, ವೀರಗಣಪತಿ ದೇವರ ಆರಾಧನೆಯನ್ನು ಮಾಡಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಕುಂಭ ರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.